ನಮಸ್ಕಾರ. ಮದುವೆ ಆದಮೇಲೆ ಗಂಡ ಹೆಂಡತಿಗಳು ದೂರ ದೂರ ಆಗಿದ್ದರೆ ಅಥವಾ ಡೈವರ್ಸ್ ಆಗಿದ್ದರೆ ಆ, ಪುನಃ ಒಂದಾಗುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು? ಯಾವ ರಾಶಿಯವರು ಮತ್ತೆ ಪುನಃ ಒಂದಾಗ್ತಾರೆ? ಆ, ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಈಗ ಮದುವೆ ಮಾಡ್ಕೊಂಬಿಟ್ಟಿರ್ತೀರ, ಏನೋ ಕಾರಣಕ್ಕೆ ಗಂಡ ಹೆಂಡತಿ ದೂರ ದೂರ ಆಗ್ಬಿಟ್ಟಿರ್ತಾರೆ. ಈ ಮನೆಗಳಲ್ಲಿ ಹಣಕಾಸಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ, ಮಕ್ಕಳಾಗಿಲ್ಲ ಅನ್ನೋ ವಿಚಾರಕ್ಕೆ, ಆಸ್ತಿ ವಿಚಾರಗಳಿಗೆ, ಅತ್ತೆ ಮಾವನ ವಿಚಾರಕ್ಕೆ, ಸೊಸೆ ವಿಚಾರಕ್ಕೆ, ಅಳಿಯನ ವಿಚಾರಕ್ಕೆ, ದುಡಿಯಲ್ಲ ಅನ್ನೋ ವಿಚಾರಕ್ಕೆ, ಕುಡಿದು ಬಂದು ಟಾರ್ಚರ್ ಕೊಡ್ತಾನೆ ನನಗೆ ಅನ್ನೋ ವಿಚಾರಕ್ಕೆ, ದುಡಿಯಲ್ಲ ಅನ್ನೋದಕ್ಕೆ, ಮತ್ತು ದುಡ್ಡೆಲ್ಲ ಚೆನ್ನಾಗಿ ದುಡಿತಾರೆ, ದುಡ್ಡೆಲ್ಲ ಉಳಿಸ್ಕೊಳಲ್ಲ, ಖರ್ಚು ಮಾಡಿಬಿಡ್ತಾರೆ, ವೇಸ್ಟ್ ಮಾಡ್ತಾರೆ. ಸುಮ್ಮನೆ ಅವ್ರಿವ್ರ ಹತ್ರ ಕೈ ಸಾಲ ಮಾಡೋದು, ಬಡ್ಡಿ ಸಾಲಗಳು ಮಾಡ್ಕೊಳೋದು, ಇಂಟ್ರೆಸ್ಟಿಗೆ ತೊಗೊಂಬರೋದು, ಬಂಗಾರಗಳೆಲ್ಲ ಮಾರ್ಕೊಂಬಿಡೋದು, ಆ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀನಿ, ಈ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀನಿ ಅಂತ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕುತ್ತಿಗೆ ತಗೊಂಬಂದು ಇಟ್ಬಿಡ್ತಾರೆ ನಮಗೆ ಅಂತ ಈ ವಿಚಾರಗಳಿಗೆ ಇರುತ್ತೆ. ಹೀಗಾಗಿ ಈ ಮದುವೆ ಆದಮೇಲೆ ದೂರ ದೂರ ಆಗಿದ್ದರೆ ಡೈವರ್ಸ್ ರಿಲೇಟೆಡ್ಸ್ಗಳು ಆಗಿರ್ತವೆ. ಒಂದು ಮಗು ಆದಮೇಲೆ, 2 ಮಗು ಆದಮೇಲೆ. ಈ ಲವ್ ಮ್ಯಾರೇಜ್ ಮಾಡ್ಕೊಂಡು ದೂರ ದೂರ ಆಗಿಬಿಟ್ಟಿರ್ತಾರೆ. ಇಷ್ಟಪಟ್ಟು ಮನೆಯಿಂದ ಓಡೋಗಿ ದೂರ ದೂರ ಆಗಿಬಿಟ್ಟಿರ್ತಾರೆ. 1 ಮಗು ಆದಮೇಲೋ, 2 ಮಗು ಆದಮೇಲೋ, ಆ ಥರ ಒಂದು ರಿಲೇಟೆಡ್ಸ್ಗಳೆಲ್ಲ ಇರುತ್ತೆ. ಎಸ್ಪೆಷಲಿ ಈ ರಾಶಿಯವರು ಮತ್ತೆ ಪುನಃ ಒಂದಾಗುವಂಥ ಲಕ್ಷಣಗಳು, ಚಾನ್ಸಸ್ ಇದ್ದೇ ಇರುತ್ತೆ. ಯಾವ್ಯಾವ ರಾಶಿಯವರು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಬೇಕು, ಸ್ಕಿಪ್ ಮಾಡ್ದಲೆ, ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ, ಎಸ್ಪೆಷಲಿ ನಿಮ್ಮ ಒಂದು ಜಾತಕದಲ್ಲಿ ಏನಾದರೂ ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ ಅಂದರೆ ನಾನು ಅನ್ನೋ ಮನೆ, ಅಹಂಕಾರದ ಮನೆ, ಯಾರ ಮಾತು ಕೇಳಲ್ಲ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವ್ರದ್ದು ಹಿಡಿದಿದ್ದೇ ಆಟ. ಅದು ಮಾಡಿಬಿಡೋಣ, ಇದನ್ನು ಮಾಡಿಬಿಡೋಣ ಅಂತ ಒಂದು ಬರುತ್ತೆ. ತನ್ನ ಮೇಲೆ ಗಮನಗಳು ಜಾಸ್ತಿ, ಅವ್ರ ಮೇಲೆ. ಇನ್ನು ಈ 3ನೇ ಮನೆ ಒತ್ತಡದ ಮನೆ, ಸ್ಟ್ರೆಸ್ಸಿನ ಮನೆ, ಸಿಟ್ಟು ಕೋಪ ಹಠದ ಮನೆ, ಕೇಳಲ್ಲ ಹೇಳಿದ ಮಾತುಗಳು. ಕೊಂಕ್ ಮಾಡಿದರೆ, ಟ್ರಿಗರ್ ಆಡಿದರೆ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ಸಿಟ್ಟು ಮಾಡ್ಕೊಳೋದು, ಆ ಒಂದು ರಿಲೇಟೆಡ್ಸು, ಅಳೋದು, ಇದು ಮಾಡೋದು ಅವೆಲ್ಲ ಇರುತ್ತೆ. ಇನ್ನು 5ನೇ ಮನೆ ಬಂದು ಇಲ್ಲಿ ಇಷ್ಟ ಆಗೋದಿಲ್ಲ. 5ನೇ ಮನೆ ಪ್ರೀತಿಸಿ ಮದುವೆ ಮಾಡ್ಕೊಂಬಿಡ್ತಾರೆ. 5ನೇ ಮನೆ ಓವರ್ ಪೊಸೆಸಿವ್ನೆಸ್, ಓವರ್ ಪ್ರೀತಿ, ಓವರ್ ಕೇರಿಂಗು, ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ ಗಂಡನ ಮೇಲೆ ಹೆಂಡತಿ ಮೇಲೆ. ಅದು ಫುಲ್ಫಿಲ್ಮೆಂಟ್ ಆಗಲಿಲ್ಲ ಅಂತಂದರೆ ಇಷ್ಟಪಟ್ಟಿರೋ ಗಂಡನಿಗೆ ಬಾಯಿಗೆ ಬಂದಂಗೆ ಬೈಯೋದು, ಹೆಂಡತಿಗೆ ಬಾಯಿಗೆ ಬಂದಂಗೆ ಬೈಯೋದು ಗಂಡ. ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇರುತ್ತೆ. 5th ಹೌಸ್, ಶಾರ್ಟ್ ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ ಅನ್ನೋ ಮನೆ 5ನೇ ಮನೆ. 5ನೇ ಮನೆ ಹೊಟ್ಟೆಗೆಚ್ಚಿನ ಮನೆ. 5ನೇ ಮನೆ ಸೋಂಬೇರಿಯ ಮನೆ. 5ನೇ ಮನೆ ಪೊಸೆಸಿವ್ ಮನೆ. ನನ್ನವರು ನನಗೆ ಮಾತ್ರ ಮೀಸಲು, ಅನುಮಾನದ ಮನೆ. ಗಂಡನ ಮೇಲೆ ಹೆಂಡತಿ ಮೇಲೆ ಅನುಮಾನದ ಮನೆ. ಹಿಂಗೆ ಕದ್ದು ಕೇಳಿಸ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. ಇನ್ನು 6ನೇ ಮನೆ ಶತ್ರುಗಳ ಮನೆ. ಗಂಡನೇ ಶತ್ರು, ಹೆಂಡ್ತಿನೇ ಶತ್ರು, ಅತ್ತೆ ಮಾವನೇ ಶತ್ರು, ನಾದನೇ ಶತ್ರು, ಅಳಿಯನೇ ಶತ್ರು, ಬೀಗರೇ ಶತ್ರು, ಶಡಕರೇ ಶತ್ರು ಆಗ್ಬಿಡುತ್ತೆ. 5ನೇ ಮನೆ ವೃತ್ತಿಸ್ಥಾನ, ಜಾಬಿಗೆ ಬಿಸ್ನೆಸ್ಸಿಗೆ ಚೆನ್ನಾಗಿರುತ್ತೆ. 6ನೇ ಮನೆ. ಬಟ್ ಸಂಸಾರಕ್ಕೆ ಸ್ವಲ್ಪ ಏಟು ಕೊಟ್ಟುಬಿಡುತ್ತೆ 6ನೇ ಮನೆ. ಜೊತೆಗೆ 8, 12ನೇ ಮನೆಗಳು ಬಂದ್ಬಿಡುತ್ತಂದರೆ ಈ ಗಂಡ ಹೆಂಡ್ತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ದೂರ ವಿಚ್ಛೇದನ, ಡೈವರ್ಸ್ಗಳು, ಈ ಒಂದು ರಿಲೇಟೆಡ್ಸ್ ಬರುತ್ತೆ. ಯಾಕೆಂದರೆ ಇವತ್ತು ಸೂಕ್ಷ್ಮ ಕಾಲ. ಯಾರಿಗೂ ಬುದ್ಧಿ ಹೇಳಂಗಿಲ್ಲ, ಯಾರ ಮಾತು ಕೇಳಲ್ಲ. ಅವ್ರವ್ರ ಬುಡಕ್ಕೆ ಬಂದ ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಯಾರ ಮಾತು ಕೇಳಲ್ಲ. ಅದರಲ್ಲೂ ಈ 20ನೇ ವಯಸ್ಸಿನಿಂದ 35-40 ವರ್ಷದ ಒಳಗಡೆ ಕೇಳೋದೇ ಇಲ್ಲ. ಹೇಳಿದರೆ ಯಾರ ಮಾತು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹಿಡ್ದಿದ್ದೇ ಆಟ, ಅವ್ರು ಅಂದ್ಕೊಂಡಿದ್ದೇ ಇದು. ಸೊ ಹಿಂಗಾಗಿ ಎಸ್ಪೆಷಲಿ ನೀವೇನಾದರೂ ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದರೆ ಖಂಡಿತವಾಗ್ಲೂ ಇದು ಬಂದ್ಬಿಡುತ್ತೆ. ಇಷ್ಟ ಆಗೋದಿಲ್ಲ, ಇಲ್ಲ ನಾನು ಹೋಗಲ್ಲ, ಅತ್ತೆ ಮಾವನ ಮನೆಗೆ ಹೋಗಲ್ಲ ಅನ್ನೋದು, ಗಂಡನ ಜೊತೆಗೆ ನಾನು ಸಂಸಾರ ಮಾಡಲ್ಲ ಅನ್ನೋದು, ಹೆಂಡತಿ ಜೊತೆಗೆ ಸಂಸಾರ ಮಾಡಲ್ಲ ಅನ್ನೋದು, ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಅನ್ನೋದು, ಇಲ್ಲ ಏನು ಇಲ್ದಲೇ ಇಬ್ಬರು ಮನೆಯಲ್ಲೇ ಜೊತೆಗಿರ್ತಾರೆ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ.
ಅನಿವಾರ್ಯವಾಗಿ ಸಂಸಾರಗಳು ಮಾಡ್ತಿರ್ತಾರೆ, ಇಷ್ಟ ಇಲ್ದಿದ್ರೂ ಸಂಸಾರಗಳು ಮಾಡ್ತಿರ್ತಾರೆ. ಇಲ್ಲ ಒಬ್ರಿಗೊಬ್ರಿಗೆ ಮಾತಾಡ್ಸಲ್ಲ, ಇಲ್ಲ ತವ್ರ ಮನೆಗೆ ಹೋದರೆ ಅಲ್ಲೇ ಬರೋದಿಲ್ಲ, ಗಂಡನ ಮನೆಗೆ ಹೋದರೆ ಅಲ್ಲೇ ಯಾವಾಗೋ ವರ್ಷಕ್ಕೊಂದು ಸರಿ ಹೋಗಿ ಬರೋದು, 6 ತಿಂಗಳಿಗೆ ಒಂದು ಸರಿ ಹೋಗಿ ಬರೋದು, ಇವೆಲ್ಲ ಈ ಥರದ್ದು ಇರುತ್ತೆ ಈ ಮನೆಗಳು ಬಂದರೆ. ಸೊ ಹಂಗಾಗಿ ಅದಕ್ಕೆ ದಶಾಭುಕ್ತಿಗಳೆಲ್ಲ ಇಂಡಿಕೇಶನ್ಸ್ ಹೇಳ್ತಾ ಹೋಗ್ತಾನೆ. ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು, ಆಸೆಗಳಿರಬೇಕು ಮನುಷ್ಯನಿಗೆ. ಬಟ್ಟು ವಿಪರೀತ ಇದ್ದಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದ್ಬಿಡುತ್ತೆ. ಎಸ್ಪೆಷಲಿ ನೀವೇನಾದರೂ ಈ ರಾಶಿಯವ್ರನ್ನ ಮದುವೆ ಆಗಿದ್ದರೆ, ಈ ನೋಡಿ ಮೇಷರಾಶಿಯವರು ಸಿಂಹ ರಾಶಿ ಅಥವಾ ಧನಸ್ಸು ರಾಶಿಯವ್ರನ್ನ ಆಗಿದ್ದರೆ, ವೃಷಭ ರಾಶಿಯವರು ಕನ್ಯಾ ರಾಶಿಯವ್ರನ್ನ, ಮಿಥುನ ರಾಶಿಯವರು ತುಲಾ ರಾಶಿಯವ್ರನ್ನ, ಕಟಕ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿಯವ್ರನ್ನ, ಈ ಸಿಂಹ ರಾಶಿಯವರು ಮೇಷ ಅಥವಾ ಧನಸ್ಸು ರಾಶಿಯವ್ರನ್ನ, ಕನ್ಯಾ ರಾಶಿಯವರು ವೃಷಭ ರಾಶಿಯವ್ರನ್ನ, ತುಲಾ ರಾಶಿಯವರು ಮಿಥುನ ರಾಶಿಯವ್ರನ್ನ, ವೃಶ್ಚಿಕ ರಾಶಿಯವರು ಕಟಕ ಮತ್ತು ಮೀನ ರಾಶಿಯವ್ರನ್ನ, ಧನಸ್ಸು ರಾಶಿಯವರು ಸಿಂಹ ರಾಶಿ ಅಥವಾ ಮೇಷ ರಾಶಿಯವ್ರನ್ನ, ಈ ಮಕರ ರಾಶಿಯವರು ಕುಂಭರಾಶಿಯವ್ರನ್ನ, ಮಕರ ರಾಶಿಯವರು ಮಕರ ರಾಶಿಯವ್ರನ್ನ ಆಗಿದ್ದರೆ, ಕುಂಭರಾಶಿಯವರು ಕುಂಭರಾಶಿಯವರು ಮಕರ ರಾಶಿಯವ್ರನ್ನ ಆಗಿದ್ದರೆ, ಈ ಕುಂಭರಾಶಿ ಎಸ್ಪೆಷಲಿ ಶತಭಿಷ ನಕ್ಷತ್ರದವರಾಗಿ ಧನಸ್ಸು ರಾಶಿ ಮೂಲಾ ನಕ್ಷತ್ರದವ್ರನ್ನಾಗಿದ್ದರೆ, ಈ ಮೀನ ರಾಶಿಯವರು ಕಟಕ ರಾಶಿ ಅಥವಾ ವೃಶ್ಚಿಕ ರಾಶಿಯವ್ರನ್ನಾಗಿದ್ದರೆ, ಅದರಲ್ಲಿ ನಕ್ಷತ್ರಗಳು ಬೇರೆ ಬರುತ್ತೆ, ಅದನ್ನು ನೋಡಿ ರಿಲೇಟೆಡ್ಸ್ ಹೇಳಬೇಕು. ಈ ರೀತಿ ಇದ್ದು ಡೈವರ್ಸುಗಳಾಗಿದ್ದರೆ, ಒಂದು ಮಗು ಆಗಿ ಲವ್ ಮಾಡಿ ದೂರ ಆಗಿದ್ದರೆ, ಅರೇಂಜ್ ಮ್ಯಾರೇಜ್ಗಳು ಮಾಡ್ಕೊಂಡು ಸಮಸ್ಯೆಗಳ ಮೇಲೆ ದೂರ ಡೈವರ್ಸ್ ಆಗಿದ್ದರೆ ಮತ್ತೆ ಪುನಃ ಒಂದಾಗುವ ಚಾನ್ಸಸ್ ಇರುತ್ತೆ. ಅದು ನಿಮ್ಮ 2 ಕುಟುಂಬಗಳ ಮಧ್ಯೆನೇ ನಡೆಯುತ್ತೆ. ಅದನ್ನು ನೀವೇ ಸಂಭಾಳಿಸ್ಕೊಂಡು ಹೋಗಬೇಕು, ಮ್ಯಾನೇಜ್ ಮಾಡಬೇಕು. ತಾಳ್ಮೆ ಸಮಾಧಾನಗಳಿರಬೇಕು. ಈ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಾನೆ. ತಪ್ಪು ಮಾಡ್ದಲೇ ಯಾವ ಮನುಷ್ಯನೂ ಇದು ಮಾಡೋಕ್ಕಾಗಲ್ಲ. ತಪ್ಪುಗಳನ್ನ ಕ್ಷಮಿಸ್ಬೇಕು, ಮತ್ತೆ ಪುನಃ ಒಂದಾಗಬೇಕು, ಒಳ್ಳೆತನದಲ್ಲಿ ಇಟ್ಕೊಂಡು ಮುಂದುವರಿಬೇಕು. ಇಲ್ಲ ಅಂತಂದರೆ ಈಗೋ ಇದ್ದು ನಾನು ನಂದೇ ನಡಿಬೇಕು, ಅವ್ರು ಅವಾಗ ಹಂಗೆ ಮಾಡಿದ್ರು, ಯಾವಾಗ ಇವ್ರು ಹಿಂಗೆ ಮಾಡಿದ್ರು, ಹಂಗೆ ಬೈದಿದ್ರು ಹಿಂಗೆ ಬೈದಿದ್ರು, ಅವರೆಂಥ ಮಾತಾಡಿದ್ರು ಅಂದರೆ ನನಗೆ ಕೇಳಿಸ್ಕೊಳಕ್ಕಾಗಲ್ಲ, ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಹಂಗಾಗಿ ಹೊಂದ್ಕೊಂಡು ಹೋಗೋ ಮನಸ್ಸಿಟ್ಕೊಬೇಕು, ತಾಳ್ಮೆ ಇರಬೇಕು, ಕ್ಷಮಿಸೋ ಗುಣ ಇದ್ದರೆ ಸಂಸಾರಗಳು ಅಚ್ಚುಕಟ್ಟಾಗಿ ಆಗ್ತವೆ. ಹೇಳಿಕೆ ಮಾತು ಕೇಳ್ಕೊಂಡು ಜೀವನ ಮಾಡಿಬಿಟ್ರೆ ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ ಭಾಳ ಕಷ್ಟ, ಸಂಸಾರಗಳು ಉಳಿಯೋದಕ್ಕೆ ಸಾಧ್ಯನೇ ಆಗಲ್ಲ ಖಂಡಿತವಾಗ್ಲೂ. ಈ ಒಂದು ರಾಶಿಯವರು ಈ ರಾಶಿಯವರಲ್ಲಿ ಮದುವೆ ಆಗಿದ್ದರೆ ಒಂದು ಅಕ್ಸೆಪ್ಟ್ ಮಾಡ್ಕೊಬೇಕು, ಕ್ಷಮಿಸ ಗುಣ ಇರಬೇಕು. ಈಗ ನಾನು ಅಂದ್ರೆ ಇದ್ದರೆ ವಯಸ್ಸಾಗುತ್ತೆ, ಎಲ್ಲರಿಗೂ ಕಾಯಿಲೆ ಬರ್ತವೆ, ಎಲ್ಲರಿಗೂ ಮುಪ್ಪಾಗುತ್ತೆ, ಹೀಗೇ ಇರಲ್ಲ, ಶಕ್ತಿ ಕುಸಿಯುತ್ತೆ. ಮನುಷ್ಯ ಆವಾಗ ಏಜ್ ಆಗ್ತಾ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಕಾಲ ಮೀರೋಗ್ಬಿಟ್ಟಿರುತ್ತೆ. ಒಂದಾಗಿ ಸುಖವಾಗಿ ಬಾಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.